ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಈ ಬೆಳಗಿನ ಸುಪ್ರಭಾತ ಸಮಯ ನಿನಗೆ ಒಂದು ಆಶೀರ್ವಾದದ ಸಮಯ ಎಂಬುದು ನೀವು ಅರಿತಿದ್ದೀಯ. ನಾವು ನಮ್ಮ ಜೀವಿತ ಕಾಲದಲ್ಲಿ ಈ ಲೋಕದಲ್ಲಿರುವುದೆಲ್ಲವನ್ನ ಆಶಿಸುತ್ತೇವೆ, ಅವುಗಳೆಲ್ಲವನ್ನ ಅನುಭವಿಸಬೇಕೆಂದು ನಾವು ಚಿಂತಿಸುತ್ತೇವೆ. ಅದು ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ. ಅವುಗಳಲ್ಲಿ ನಾವು ಯಾವ ತಪ್ಪನ್ನು ಸಹ ಕಾಣಲು ಸಾಧ್ಯವಿಲ್ಲ. ಮನುಷ್ಯನ ಬಳಿ ಹೋಗುತ್ತೇವೆ, ಸ್ನೇಹಿತರ ಬಳಿ ಹೋಗುತ್ತೇವೆ, ಕುಟುಂಬಸ್ಥರ ಬಳಿ ಹೋಗುತ್ತೇವೆ, ಅಥವಾ ಅಧಿಕಾರಿಗಳ ಬಳಿ ಹೋಗುತ್ತೇವೆ, ಆಳುವರ ಬಳಿ ಹೋಗುತ್ತೇವೆ. ಅವರ ಬಳಿ ಹೋಗಿ ನಾವು ಅವರಲ್ಲಿ ಎಷ್ಟೋ ಭಿನ್ನಗಳನ್ನು ನೀಡುತ್ತೇವೆ. ನಮಗೆ ಮನೆ ಇಲ್ಲ, ನಮಗೆ ಕಷ್ಟವಿದೆ, ನಮಗೆ ರೋಗವಿದೆ, ನಮಗೆ ಸಾಲವಿದೆ, ನಮಗೆ ಸಮಸ್ಯೆವಿದೆ ಎಂಬುವಂತ ಮೊರೆಗಳನ್ನು ನೀಡುತ್ತೇವೆ. ಈ ಮೊರೆಗಳನ್ನ ಕೇಳುವಾಗ ಕೆಲವು ಬಾರಿ ನಮಗೆ ಸಾಂತ್ವನ ಸಿಗುತ್ತದೆ, ಸಹಾಯ ಸಿಗುತ್ತದೆ, ಕೆಲವು ಸಾರಿ ನಿರಾಶೆ ಉಂಟಾಗುತ್ತದೆ, ಕೆಲವು ಸಾರಿ ನಿರಾಶೆಗಳು ಉಂಟಾಗುತ್ತದೆ. ಹೌದು ಪ್ರಿಯರೇ, ಆದರೆ ಮನುಷ್ಯನನ್ನು ಹಿಂಬಾಲಿಸುವ ನಾವು ದೇವರನ್ನ ಮರೆತು ಬಿಡುತ್ತೇವೆ. ಮೊದಲು ನಾವು ದೇವರ ಬಳಿ ಹೋಗುವುದಕ್ಕೆ ಬದಲಾಗಿ ಮನುಷ್ಯನ ಬಳಿ ಹೋಗುತ್ತೇವೆ. ಚಿಂತಿಸಿ ನನ್ನ ಸಹೋದರನೇ ಸಹೋದರಿಯೇ, ನೀ ಚಿಂತಿಸು. ನಾವು ದೇವರು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ವಿಶ್ವಾಸವಿದೆ, ಆದರೆ ಆ ದೇವರನ್ನ ಮರೆತು ಬಿಡುತ್ತೇವೆ. ಮನುಷ್ಯರೆಲ್ಲರೂ ಕೈ ಬಿಟ್ಟು ಹೋಗುವಾಗ ನಾವು ನೋಡುತ್ತೇವೆ, ಅಥವಾ ಮರಣಾವಸ್ಥೆಯಲ್ಲಿರುವಾಗ ವೈದ್ಯರು ಕೈ ಬಿಟ್ಟು ಹೋಗುವಾಗ ನಾವು ಕೊನೆಯ ಗಳಿಗೆಯಲ್ಲಿ ಆಶ್ರಯಿಸುತ್ತೇವೆ ದೇವರನ್ನ. ಕೊನೆಯ ಗಳಿಗೆಯಲ್ಲಿ ನಾವು ಆಶ್ರಯಿಸಿಕೊಳ್ಳುತ್ತೇವೆ ದೇವರನ್ನ. ಕೈ ಮೀರಿ ಹೋಗುವಾಗ ದೇವರ ಬಳಿ ಹೋಗುತ್ತೇವೆ. ಹಣ ನಮ್ಮ ಕೈಲಿರುವಾಗ ನನ್ನ ಬಳಿ ಹಣವಿದೆ, ಆಸ್ತಿ ಇದೆ, ಹಣವಿದೆ, ಆಸ್ತಿ ಇದೆ ಎಂಬುದನ್ನ ಲೆಕ್ಕಾಚಾರದಲ್ಲಿ ನಾವು ದೇವರನ್ನ ಮರೆತು ಬಿಡುವಂತೆ ಮಾಡುತ್ತಾರೆ ಸೈತಾನ. ಚಿಂತಿಸಿ ನೋಡು. ವಿಶ್ವಾಸದಲ್ಲಿರುವವನು ಮಾತ್ರವೇ ಯಾವ ಸಂದರ್ಭದಲ್ಲಿಯೂ ಮೊಟ್ಟ ಮೊದಲಿಗೆ ದೇವರನ್ನು ಸ್ಮರಿಸುತ್ತಾನೆ. ದೇವರ ನಾಮಸ್ಮರಣೆ ಅವನಿಗಿರುತ್ತದೆ. ದೇವರಲ್ಲಿ ಒಂದಾಗುವವನು, ದೇವರಲ್ಲಿ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವವನು, ದೇವರ ಪ್ರೀತಿಯಲ್ಲಿ ನೆಲೆಯಾಗುವವನು, ದೇವರ ನಾಮಸ್ಮರಣೆ ಮಾಡುವವನು ಎಂದಿಗೂ ನಿರಾಶ್ರಿತರಾಗಲು ದೇವರು ಬಿಡುವುದಿಲ್ಲ. ಇಂದಿನ ದಿನದಲ್ಲಿ ಕೀರ್ತನೆಗಾರ 105ನೇ ಅಧ್ಯಾಯದಲ್ಲಿ 11ನೇ ವಚನವನ್ನು ನಾವು ನೋಡುವಾಗ ದೇವರು ಹೇಳುವಂತಹ ಒಂದು ಮಾತನ್ನು ನಾವು ಸ್ಮರಿಸಬಹುದು. ನಾ ಕೊಡುವೆನು ಕಾನಾನ್ ನಾಡನ್ನು ನಿಮಗೆ, ಸ್ವಾಸ್ಥ್ಯವಾಗುವುದು ಅದು ನಿಮ್ಮ ಸಂತತಿಗೆ. ಕಾನಾನ್ ನಾಡು ಹಾಲು ಜೇನು ಹರಿಯುವಂತಹ ನಾಡು. ಅಂದರೆ ಆ ಊರಿನಲ್ಲಿ ಹಾಲು ತುಂಬಿ ಹರಿಯುವುದಿಲ್ಲ, ಅಥವಾ ಜೇನು ತುಂಬಿ ಹರಿಯುವುದಿಲ್ಲ. ಅದರ ಅರ್ಥ ಅದಲ್ಲ. ಹಾಲು ಜೇನು ಹರಿಯುವಂತಹ ನಾಡು ಅಂದ್ರೆ ಅಲ್ಲಿ ನಿಮಗೆ ಸಂತೋಷ, ಸಮೃದ್ಧಿ, ಸಮಾಧಾನ, ಆಶೀರ್ವಾದವನ್ನು ಕೊಡುವಂತಹ ನಾಡಾಗಿ ಮಾರ್ಪಡಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಲು ಎಂದರೆ ಕುಡಿಯುವ ಹಾಲಲ್ಲ, ನೆಕ್ಕುವ ಜೇನಲ್ಲ. ಹಾಲು ಜೇನು ಅತಿ ರುಚಿಯಾದಂಥದ್ದು. ಹಾಲು ಜೇನನ್ನು ನಾವು ನೋಡುವಾಗ ಅದು ಶ್ರೇಷ್ಠವಾದಂಥ ಒಂದು ಆಹಾರ. ಅದರಂತೆ ರುಚಿ ಈ ಲೋಕದಲ್ಲಿ ಯಾವುದೂ ಇಲ್ಲ. ಹಾಗೆ ಒಂದು ಆಶೀರ್ವಾದಕರವಾದಂತಹ ನಾಡನ್ನು, ಆಶೀರ್ವಾದಕರವಾದಂತಹ ಊರನ್ನ ನಿನಗೆ ಸ್ವಾಸ್ಥ್ಯವನ್ನಾಗಿ ನಾನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಪ್ರಿಯ, ನನಗೂ ಸಹ ನಿಮಗೂ ಸಹ ದೇವರು ಈ ಕಾನಾನ್ ನಾಡನ್ನು ಕೊಟ್ಟಿದ್ದಾರೆ. ಅದು ನಿನ್ನ ಮನೆಯಾಗಿದೆ, ನಿನ್ನ ಕುಟುಂಬವಾಗಿದೆ, ನಿನ್ನ ಜೀವಿತವಾಗಿದೆ, ನಿನ್ನ ಊರಾಗಿದೆ. ಆದರೆ ದೇವರನ್ನ ಮರೆತು ಬಾಳುವಂತಹ ನೀನು, ದೇವರನ್ನ ತೊರೆದು ಬಾಳುವಂತಹ ನೀನು, ಅವಿಧೇಯತೆಯಿಂದ ಜೀವಿಸುವಂತಹ ನೀನು ಇದನ್ನು ಅನುಭವಿಸಲು ಸಾಧ್ಯವೇ ಇಲ್ಲ. ಚಿಂತಿಸು. ಎಲ್ಲ ಮಾಟ ಮಂತ್ರಗಳಿಗಿಂತ ಅಸಖ್ಯವಾದದ್ದು ಆಗಿದೆ ದೇವರ ಮುಂದೆ ಇರುವಂತಹ ಅವಿಧೇಯತೆ. ದೇವರಿಗೆ ತುಂಬಾ ಕಷ್ಟಕರವಾದಂಥದ್ದು ಅವಿಧೇಯತೆ. ವಿಧೇಯತೆಯನ್ನು ಕಳೆದುಕೊಳ್ಳುವ ಇಂದು ನಾವು ಅವಿಧೇಯತೆಯುಳ್ಳವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನನ್ನ ಸಹೋದರನೇ ಸಹೋದರಿ, ನೀ ಚಿಂತಿಸು. ನೀನು ವಿಧೇಯತೆಯಿಂದ ಜೀವಿಸುತ್ತಿರುವೆಯಾ, ಅವಿಧೇಯತೆಯಿಂದ ಜೀವಿಸುತ್ತಿರುವೆಯಾ? ನಿನ್ನ ತಂದೆಯ ಮುಂದೆ, ನಿನ್ನ ತಾಯಿಯ ಮುಂದೆ, ನಿನ್ನ ಗಂಡನ ಮುಂದೆ, ನಿನ್ನ ಎತ್ತವರ ಮುಂದೆ, ನಿನ್ನ ಅಧಿಕಾರಿ ಮುಂದೆ, ನಿನ್ನ ಮುಂದೆ ದೇವರು ಕೊಟ್ಟಿರುವಂತಹ ವ್ಯಕ್ತಿಗಳ ಮುಂದೆ ನೀನು ಎಷ್ಟರ ಮಟ್ಟಿಗೆ ವಿಧೇಯತೆಯಿಂದ ಇದ್ದೀಯಾ? ಅಥವಾ ಇನ್ನೂ ತೀಕ್ಷ್ಣವಾಗಿ ಚಿಂತಿಸುವುದಾದರೆ ದೇವರ ವಾಕ್ಯದ ಮುಂದೆ ನೀನು ಎಷ್ಟು ಅವಿಧೇಯತೆಯಿಂದ ಜೀವಿಸುತ್ತಿರುವೆ ಎಂಬುದನ್ನು ಚಿಂತಿಸು. ನಿನ್ನ ಅವಿಧೇಯತೆಯೇ ನಿನಗೆ ಇಂದು ಅಸಮಾಧಾನ, ಅಸಂತೋಷ,
ಸಮಾಧಾನ ಕೊಡುವುದಿಲ್ಲ, ಸಂತೋಷ ಕೊಡುವುದಿಲ್ಲ, ನೆಮ್ಮದಿ ಕೊಡುವುದಿಲ್ಲ. ಕಾರಣ ಅವಿಧೇಯತೆಯಿಂದ ನೀನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ನಾನು ಹೇಳಿದ್ದು ಸರಿ ಎಂಬುದಾಗಿ ವಾದ ವಿವಾದದಲ್ಲಿ ತೊಡಗುತ್ತಾ, ಮತ್ತೊಬ್ಬರ ಮೇಲೆ ತಪ್ಪನ್ನು ಹೊರಿಸುತ್ತಾ, ಅವರು ಸರಿಯಿಲ್ಲ ಎಂದು ಹೇಳುತ್ತಾ ನನ್ನನ್ನು ಮೈಮರೆತು ಮೋಸ ಹೋಗುವಂತಹ ಅವಿಧೇಯತೆಯ ಚಿಂತನೆ. ಚಿಂತಿಸು ನನ್ನ ಸಹೋದರನೇ, ಸಹೋದರಿ, ಚಿಂತಿಸು. ನೀನು ವಿಧಿಯಳಾಗಿದ್ದೀಯಾ ಅಥವಾ ವಿಧಿಯನಾಗಿದ್ದೀಯಾ ಎಂಬುದನ್ನು ಚಿಂತಿಸು. ದೇವರಿಗೆ ವಿಧೇಯನಾಗಿ ಜೀವಿಸುತ್ತಾ ಇದ್ದೀಯಾ, ದೇವರ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸುತ್ತಿದ್ದೀಯಾ, ನಿನ್ನ ಕುಟುಂಬಕ್ಕೆ ವಿಧೇಯನಾಗಿ ಜೀವಿಸುತ್ತಾ ಇದ್ದೀಯಾ ಎಂಬುದನ್ನು ಚಿಂತಿಸು. ಈ ವಾಕ್ಯಗಳನ್ನು ನೀನು ಅರ್ಥೈಸಿಕೊಳ್ಳುವುದಾದರೆ, ಈ ವಾಕ್ಯಗಳನ್ನ ನೀನು ಗಮನಿಸಿ ಧ್ಯಾನಿಸುವುದಾದರೆ ನಿನಗೆ ಸದುತ್ತರ ಲಭ್ಯವಾಗುವುದು. ಹೌದು, ನಿನ್ನ ಅವಿಧೇಯತೆಯಿಂದ ನೀನು ಹೊರಬರುವಾಗ ನೀನು ಕಾನಾನ್ ನಾಡಿನ ಸಮೃದ್ಧಿಯನ್ನು ನೀನು ಪಡೆಯುವೆ. ಯಾಕೆಂದರೆ ಎಲ್ಲವೂ ಅವಿಧೇಯತೆ. ಈ ಲೋಕದಲ್ಲಿ ನಾವು ಪ್ರತಿಯೊಬ್ಬರ ಸ್ವರ್ಗರಾಜ್ಯವನ್ನು ಸೇರಬೇಕಾದರೆ ಅಲ್ಲಿ ಅನುಸರಿಸಬೇಕಾಗಿರುವುದು ಮಾತ್ರವೇ ಅನುಸರಣೆ. ಅವಿಧೇಯತೆಯೇ ನಾವು ಸ್ವರ್ಗರಾಜ್ಯಕ್ಕೆ ಹೋಗಲು ಅಡಚಣೆಯಾಗಿರುವಂಥದ್ದು. ಸಂತೋಷ ಸಮಾಧಾನವನ್ನು ಪಡೆದುಕೊಳ್ಳಲು ಅಡಚಣೆಯಾಗಿರುವಂಥದ್ದು ಅವಿಧೇಯತೆ. ನಿನ್ನ ಕುಟುಂಬದಲ್ಲಿ ನೆಮ್ಮದಿಲ್ಲದಿರುವುದು ಅವಿಧೇಯತೆ. ಚಿಂತಿಸು ನನ್ನ ಸಹೋದರನೇ, ಸಹೋದರಿ, ಚಿಂತಿಸು. ನನ್ನ ಅವಿಧೇಯತೆ ನನಗಿರುವಂತಹ, ನಿಮಗಿರುವಂತಹ ಸಕಲ ಸಂತೋಷವನ್ನು ತೆಗೆದುಹಾಕುತ್ತದೆ. ಕೆಲವು ಬಾರಿ ಸಂಪತ್ತನ್ನು ಸಹ ತೆಗೆದುಹಾಕುತ್ತದೆ. ಆ ಅವಿಧೇಯತೆ ರೋಗವನ್ನು ಸಹ ತರುತ್ತದೆ. ಆ ಅವಿಧೇಯತೆ ದಾರಿದ್ರ್ಯವನ್ನು ಸಹ ತರುತ್ತದೆ. ಆ ಅವಿಧೇಯತೆ ಅವಮಾನವನ್ನು ಸಹ ತರುತ್ತದೆ. ನಿನ್ನ ಕುಟುಂಬದಲ್ಲಿ ನೀನು ಅವಿಧೇಯಳಾಗಿ ಜೀವಿಸಿ ಏನು ಪ್ರಯೋಜನ? ಅವಿಧೇಯನಾಗಿ ಜೀವಿಸಿ ಏನು ಪ್ರಯೋಜನ? ಚಿಂತಿಸು ನನ್ನ ಸಹೋದರನೇ, ಚಿಂತಿಸು. ನೀ ಆಳವಾಗಿ ಚಿಂತಿಸು. ನಿನ್ನ ಅವಿಧೇಯತೆಯನ್ನು ಕುರಿತು ನೀ ಚಿಂತಿಸು. ಕೀರ್ತನೆಗಾರ 105ನೇ ಅಧ್ಯಾಯ 11ನೇ ವಚನ, ನಾ ಕೊಡುವೆನು ಕಾನಾನ್ ನಾಡನ್ನು ನಿಮಗೆ, ಸ್ವಾಸ್ಥ್ಯವಾಗುವುದು ಅದು ನಿಮ್ಮ ಸಂತತಿಗೆ. ಪ್ರಭುವಿನ ವಾಕ್ಯ. ಕೀರ್ತನೆಗಳು 105ನೇ ಅಧ್ಯಾಯ ವಾಕ್ಯ 11, ನಾ ಕೊಡುವೆನು ಕಾನಾನ್ ನಾಡು ನಿನಗೆ, ಶಾಸ್ತ್ರವಾಗುವುದು ಅದು ನಿನ್ನ ಸಂತತಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 105ನೇ ಅಧ್ಯಾಯ 11ನೇ ವಾಕ್ಯ, ನಾ ಕೊಡುವೆನು ಕಾನಾನ್ ನಾಡನ್ನು ನಿಮಗೆ, ಸ್ವಾಸ್ಥ್ಯವಾಗುವುದು ಅದು ನಿಮ್ಮ ಸಂತತಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 105 11ನೇ ವಾಕ್ಯ, ನಾ ಕೊಡುವೆನು ಕಾನಾನ್ ನಾಡನ್ನು ನಿಮಗೆ, ಸ್ವಾಸ್ಥ್ಯವಾಗುವುದು ಅದು ನಿಮ್ಮ ಸಂತತಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆ, ಸ್ತೋತ್ರ ರಾಜ. ನಾ ಕೊಡುವೆನು ಕಾನಾನ್ ನಾಡನ್ನು ನಿಮಗೆ, ಸ್ವಾಸ್ಥ್ಯವಾಗುವುದು ಅದು ನಿಮ್ಮ ಸಂತತಿಗೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆ, ಸ್ತೋತ್ರ ರಾಜ, ವಂದನೆಗಳ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಮ್ಮ ಅವಿಧೇಯತೆಯನ್ನು ನೀವು ನಮಗೆ ತಿಳಿಯಪಡಿಸಿದ್ದೀರಿ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸುವಂತೆ ಮಾಡಿದ್ದೀರಿ ರಾಜ. ಈ ವಿಧೇಯತೆಯನ್ನು ನಮಗೆ ನೀವು ಕಲಿಸಿಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ಪರಿಸರದಲ್ಲಿ, ನೆರೆಯವರಲ್ಲಿ, ನಾವು ವಾಸಿಸುವ ಯಾವ ಸ್ಥಳದಲ್ಲಿಯೂ ಸ್ವಾಮಿ ನಾವು ವಿಧೇಯರಾಗಿ ಜೀವಿಸುವಂತೆ ಮಾಡಿರಿ. ನಮ್ಮಲ್ಲಿರುವಂತಹ ಅವಿಧೇಯತೆಗಳನ್ನು ತೆಗೆದು ಹಾಕಿರಿ ಸ್ವಾಮಿ. ಈಗೋ ಈ ಬೆಳಗಿನ ಪ್ರಭಾತ ಸಮಯದಲ್ಲಿ ನಿಮ್ಮ ಮುಂದೆ ಪ್ರಾರ್ಥಿಸುತ್ತಿರುವಂತಹ ಈ ಎಲ್ಲ ನಿಮ್ಮ ಮಕ್ಕಳ ಮೇಲೆ ಕರುಣೆ ತೋರಿರಿ. ಈ ಮಕ್ಕಳ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಇವರೆಲ್ಲರೂ ವಿಧೇಯತೆಯಿಂದ ಜೀವಿಸುವಂತೆ ಅವಿಧೇಯತೆಯನ್ನು ನಾಶ ಮಾಡಿರಿ. ನಿಮ್ಮ ಪವಿತ್ರ ಆತ್ಮರಿಂದ ಇವರನ್ನು ತುಂಬಿರಿ. ಇವರ ಮನಸ್ಸು, ಹೃದಯ, ಆತ್ಮ, ಶರೀರ, ಚಿಂತನೆ, ಯೋಚನೆ, ಭಾವನೆಗಳು ಬದಲಾವಣೆಯಾಗಲಿ. ಇವರ ಪ್ರಾರ್ಥನಾ ಜೀವಿತವು ಶ್ರೇಷ್ಠವಾಗಲಿ ಅಪ್ಪ. ಇವರ ಮನೆ ಉದ್ಧಾರವಾಗಲಿ, ಇವರಿಗೆ ಶಾಂತಿ ಆಗಲಿ. ಇವರು ಮಾಡುವ ಕೆಲಸಗಳು, ಪ್ರಯಾಣಗಳು ಸಫಲವಾಗಲಿ. ಇವರು ಭುಜಿಸುವ ಅನ್ನಪಾನಗಳು ಆಶೀರ್ವಾದವಾಗಲಿ ಸ್ವಾಮಿ. ಇವರು ಮಂಡಿ ಊರುವಾಗ, ನಿಮ್ಮ ಮುಂದೆ ಕರಗಳನ್ನೆತ್ತುವಾಗ ಇವರ ಆಶೀರ್ವಾದವನ್ನು ಪಡೆಯಲಿ ಅಪ್ಪ. ಶಾಂತಿ, ಸಮಾಧಾನದ ಸಮೃದ್ಧಿ ಇವರ ಕುಟುಂಬದಲ್ಲಿ ಸದಾ ನೆಲೆಗೊಳ್ಳಲಿ ಎಂದು ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಒಪ್ಪಿಸುತ್ತಾ ಪಿತ, ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್.